ಅದು ನೋಡಿ ಹೆಂಗೆ ಬಂತದು, ಅಷ್ಟು ಹಾಳಾಗೋಗಿದೆ. ಅಲ್ಲೇ ಗೊತ್ತಾಗುತ್ತೆ ಒಂಥರ ಇಲ್ಲೇ ಮಿನಿ ಆಫ್ ರೋಡ್ ಆಗೋಗ್ಬಿಟ್ಟಿದೆ ನಮಗೆ. ಸೊ ಬೆಂಗಳೂರಿಂದ ಈಗ ಹಾಸನ ರೀಚ್ ಆಗಿದ್ದು, ಟೈಮ್ 9 ಗಂಟೆ ಆಗಿದೆ. ಬೆಂಗಳೂರಿಂದ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ, ಹೈವೇಲಿ ಟೈಮ್ ಪಿಕಪ್ ಮಾಡಬೇಕು ಅಂತ ಹೆಲ್ಮೆಟ್ಟು ಮೇಲೆ ಇರೋದ್ರಿಂದ ಕ್ಯಾಮ್ರಾ ಸುಮ್ಮನೆ ಏನಕ್ಕೆ ಶೇಕ್ ಆಗುತ್ತೆ, ಕಂಫರ್ಟ್ ಇರೋಲ್ಲ ಅಂತ ಹಾಕ್ಕೊಂಡಿರಲಿಲ್ಲ. ಸೊ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಅಲ್ಲ ಸಕಲೇಶ್ಪುರದಿಂದ. ಸೊ ಬಟ್ ಇಲ್ಲಿಂದ ರೋಡ್ ಚೆನ್ನಾಗಿಲ್ಲ ಅಂತ ಗೊತ್ತು, ಸ್ಲೋ ಆಗಿ ಹೋಗೋದ್ರಿಂದ ಈ ಕ್ಯಾಮ್ರಾ ಹಾಕ್ಕೊಂಡಿದ್ದೀನಿ. ಸೊ ಟಿಫಿನ್ ಆಯಿತು ನಮ್ಮದು ಟೋಲಲ್ಲಿ. ನೆಕ್ಸ್ಟ್ ಇನ್ನೊಂದು ರೌಂಡ್ ಎಲ್ಲರೂ ನಿಲ್ಲಿಸಿದ್ರೆ ಟಿಫಿನ್ ಮಾಡೋಣ. ಓಕೆ, ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಬಂದರೆ, ಫಸ್ಟು ಮಂಗ್ಳೂರಿಗೆ ಹೋಗ್ತಿದ್ದೀವಿ ಅಂತ ಅಷ್ಟೇ ನನಗೆ ಗೊತ್ತಿರೋದು. ಎಲ್ಲ ಪ್ಲ್ಯಾನಿಂಗ್ಸು ಸಂತೋಷ್ ಸರ್ ಮತ್ತು ಮನೋಜ್ ಸರ್ ಮಾಡೋರೆ. ಇವಾಗ ಎಲ್ಲೆಲ್ಲಿ ಪ್ಲ್ಯಾನ್ ಹೇಳಿ, ಸದ್ಯಕ್ಕೆ ಹಂಗೆ ನೋಡಿದ್ರೆ ಹೌದು ಆ್ಯಕ್ಚುಲಿ ನಾವು ಸ್ಕ್ರಾಮ್ಲರು ಡುಕಾಟಿ ಸ್ಕ್ರಾಮ್ಲರ್ ಹೋಗ್ತಿದೆ ನೋಡಿ ಇಲ್ಲಿ. ನನ್ನ ಲಾಕ್ ಆಯ್ತಿದು, ಇಲ್ಲ. ಸೊ ನಾವು ನಿನ್ನೆ ಮಧ್ಯಾಹ್ನ ಆಫ್ಟರ್ನೂನ್ ತನಕನೂ ಕನ್ಯಾಕುಮಾರಿ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಕರೋನಾ ಎಲ್ಲ ತುಂಬ ಫ್ಲಕ್ಚುಯೇಟ್ ಆಗ್ತಿರೋದ್ರಿಂದ ಸಡನ್ ಆಗಿ ಕರ್ನಾಟಕ ಪ್ಲ್ಯಾನ್ ಅಂತ ಆಯಿತು. ಆಮೇಲೆ ಗೋವಾ ಒಂದಿರಲಿ ಸೈಡ್ಸು ಅಂತ ಗೋವಾನು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ರೂಟು ಲಾಂಗ್ ಅದೇ, ಲಾಸ್ಟ್ ಡೆಸ್ಟಿನೇಷನ್ ಅಂದರೆ ಗೋವಾ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಏನೇನು ಕವರ್ ಮಾಡ್ತೀವಿ, ಹೌದು ಸ್ಕ್ರ್ಯಾಮ್ ಅದು, ಡುಕಾಟಿ ಸ್ಕ್ರ್ಯಾಮ್ ಅದು. ಸೊ ಎಲ್ಲೆಲ್ಲಿ ಏನೇನು ಕವರ್ ಮಾಡ್ತೀವಿ ಅಂತ ಹೋಗ್ತಾನೆ ತೋರಿಸ್ಕೊಡ್ತೀನಿ ನಿಮಗೆ. ಯಾಕೆ ಅಂದರೆ ಅದು ನನಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಮ್ಯಾಂಗ್ಳೂರ್ ಇದೆ ಡೆಸ್ಟಿನೇಷನ್ ನಮ್ಮದು. ಟೋಟಲ್ಲು 360 ಕಿಲೋಮೀಟರ್ಸು. ಸೂರತ್ ಕಲ್ಲಲ್ಲಿ ಸ್ಟೇ ಇರೋದು. ಸ್ಟೇಗೆ ಹೋಗಿ ಎಲ್ಲ ಕಿತ್ತಾಕ್ಬಿಟ್ಟು ಲಗೇಜ್ ಎಲ್ಲ ಅಲ್ಲಿಂದ ಎಲ್ಲ ಏನೇನು ನೋಡಬೇಕು ಅಂತ ಅಲ್ಲಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡೋದ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಇಲ್ಲೆಲ್ಲ ಬೋರಿಂಗು, ಸಕಲೇಶ್ಪುರ ದಾಟೋ ತನಕ ರೋಡು ಚೆನ್ನಾಗಿಲ್ಲ, ಪ್ಲೇಸಸ್ ಏನು ಚೆನ್ನಾಗಿಲ್ಲ. ಘಾಟ್ ಸೆಕ್ಷನಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ನಮ್ಮ ಚಾನಲಲ್ಲಿ ವಿಡಿಯೋನ. ನೀವು ನೋಡ್ಬೋದು ಹಾಸನಿಂದ ಸಕಲೇಶ್ಪುರ ರೋಡು ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಇನ್ನೂ 30 ಕಿಲೋಮೀಟರ್ಸ್ ಹತ್ರ ಸಕಲೇಶ್ಪುರ. ಅಲ್ಲಿವರೆಗೂ ಹಿಂಗೆ ಇತ್ತು ಅಂದರೆ ಇಲ್ಲೇ ಅರ್ಧ ಟಯರ್ಡ್ ಆಗಿ ಹೋಗ್ತೀವಿ. ನನಗೇನಿಲ್ಲ, ಬ್ಯಾಗ್ ಟಾಪ್ ಬಾಕ್ಸ್ ಹಾಕಿರೋರು ನೀವಿಬ್ರು, ನೀವು ಸ್ವಲ್ಪ ನೋಡ್ಕೋಬೇಕು. ಅವ್ರು ನೀವು ಮುರಿದೋಗ್ಲಿ ಅಂತಲೇ ಇದ್ದೀರಲ್ಲ, ಹೊಸದು ಹಾಕಿಸ್ಕೋಬೇಕು ಅಂತಂದರೆ ಮುರಿದೋಗ್ಲಿ ಅಂತ ಇದೆಯಲ್ಲ. ಬಟ್ ಮುರಿದೋದ್ರೆ ಲಗೇಜೆಲ್ಲ ಏನು ಮಾಡ್ತೀರಿ, ಬ್ಯಾಗ್ ತೊಗೋಬೇಕು ಅಂದು ಇದೆಯಾ, ಸೇಫರ್ ಸೈಡು. ಬಟ್ ಅದು ಬಾಕ್ಸಿಗೆ ನಿಲ್ಲುತ್ತಾ ಕಟ್ಟಿದ್ರೆ, ಅಂದರೆ ಮ್ಯಾನೇಜೇಬಲ್ ಆಗುತ್ತೆ ಅನ್ಸುತ್ತೆ. ಆಮೇಲೆ ಇಲ್ಲ. ಸೊ ಏನಿದು ಫುಲ್ಲು ಶಿರಾಡಿ ಘಾಟು ತುಂಬಾ ಕಿತ್ತೋಗಿ ಹಾಳಾಗೋಗಿದೆ. ರೋಡಂತೂ ಒಂಚೂರು ಚೆನ್ನಾಗಿಲ್ಲ, ಫುಲ್ ಹಾಳಾಗೋಗಿದೆ. ಇದರಿಂದನೇ ಸಕಲೇಶ್ಪುರ ಹಿಂದೆಯಿಂದನೇ ತುಂಬಾ ಹಾಳಾಗಿದೆ ಶಿರಾಡಿ ಘಾಟು. ಸೊ ಇವಾಗ ನಾವು ಘಾಟ್ ಎಂಟರ್ ಆಗಿದ್ದೀವಿ ಆಗಲೇ. ನೋಡ್ತಾ ಇದ್ದೀರಿ ಯಾವ ಥರ ಆ ಕಾಡು ಮರಗಳು ನೋಡಿ ಯಾವ ಥರ ಡಸ್ಟ್ ಹಿಡಿದಿದೆ ಅಂತ. ಅಷ್ಟು ಹಾಳಾಗೋಗಿದೆ, ಅಲ್ಲೇ ಗೊತ್ತಾಗುತ್ತೆ ನೋಡಿ ಅಲ್ಲಿ ಮಣ್ಣುಗಳು ಹೆಂಗೆ ಒಂಥರ. ಇಲ್ಲೇ ಮಿನಿ ಆಫ್ ರೋಡ್ ಆಗೋಗ್ಬಿಟ್ಟಿದೆ ನಮಗೆ. ಇದು ಎಷ್ಟು ಸರಿ ಮಾಡಿದ್ರು ಪದೇ ಹಿಂಗೇನೆ. ಒಬ್ಬೊಬ್ಬೊಬ್ಬೊಬ್ಬ ಇದು ಫುಲ್ಲು ಜಾಕೆಟು ಅದು ಇದು ಎಲ್ಲ ಧೂಳು ಹಿಡಿದು ಕುತ್ಕೊಬಿಡುತ್ತೆ ಅಷ್ಟೇ. ಅದು ಚಾರ್ಮುಡಿ ಮತ್ತು ಬಿಸಿಲೆ ಅಂದರೆ ಜಾಸ್ತಿ ಇದ್ದಾವೆ ಅಲ್ಲಿ. ಚೆನ್ನಾಗಿದೆ ರೋಡು. ಇದು ಕರ್ವ್ಸ್ ಜಾಸ್ತಿ ಇದೆ, ಬಟ್ ಏನಂದರೆ ದೊಡ್ಡ ರೋಡ್ ಸ್ವಲ್ಪ. ಬಟ್ ಇದು ವರ್ಸ್ಟೆಸ್ಟ್ ಅಂದರೆ ವರ್ಸ್ಟೆಸ್ಟ್ ಆಫ್ ರೋಡ್ ಅಂತೀರಿ. ಅಯ್ಯೋ ಬಂದ್ಬಿಟ್ಟು ನನ್ನ ಪಕ್ಕನೇ
ನನ್ನ ರೋಡಲ್ಲಿ ಬರ್ತಾವನೆ ಕಾರವನೇ ಯಾರು. ಅಯ್ಯೋ ಹೊಂಡನೇ ಬಿದ್ದೈತಿಲ್ಲ, ಅದಕ್ಕೆ ಪಾಪ ಬರ್ತಾವನ ಅವನು. ದೊಡ್ಡ ಹೊಂಡ, ಗುಂಡಿ ಗುಂಡಿ. ಇದು ಏನು ಆಫ್ ರೋಡ್ ಇದು. ಸೊ ಫ್ರೆಂಡ್ಸ್, ಇವಾಗ ನಾವು ನೋಡ್ತಾ ಇದ್ದೀರಿ ನೀವು, ಮಂಗಳೂರಿಂದ ಹಾಸನ್ಗೆ ಒಳ್ಳೆ ಹೈವೇ ಇತ್ತು, ಅದ್ರ ಮಧ್ಯೆ ಯಾವುದೂ ಆಫ್ ರೋಡ್ ಇರಲಿಲ್ಲ. ಸೊ ಇವಾಗ ಗೌರ್ಮೆಂಟ್ನವರು ಆಫ್ ರೋಡ್ ಎಲ್ಲ ಮಾಡಿದ್ದಾರೆ, ಅಡ್ವೆಂಚರ್ ಇರಲಿ ಅಂತ ರೈಡರ್ಸ್ಗೆ. ಸೊ ಅದು ಬಂದುಬಿಟ್ಟು ಶಿರಾಡಿ ಘಾಟಲ್ಲಿ ಸಿಗುತ್ತೆ ನಿಮಗೆ ಆಫ್ ರೋಡು. ಲಾರಿ ಹೋಗ್ತಾ ಇಲ್ಲ ಮುಂದಕ್ಕೆ, ಸೊ ಕಷ್ಟಪಡ್ತಿದ್ದಾರೆ. ಸೊ ವರ್ಸ್ಟೆಸ್ಟ್ ಆಫ್ ರೋಡ್ ಅಲ್ತು, ಆಫ್ ರೋಡೇ ಬರ್ತಾಯಿದೆ ಬಾಯಿಗೆ, ಅದು ಹೋಗ್ತಾ ಇರೋದಕ್ಕೆ ಶಿರಾಡಿ ಘಾಟ್ ಅಂತ ಹೇಳ್ಬೋದು. ಸರ್ಕಾರದವ್ರಿಗೆ ಬೈಕರ್ಸು ತುಂಬಾ ಟ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ಈ ಥರ ಒಳ್ಳೆ ಆಫ್ ರೋಡನ್ನ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ. ಅದು ಹಾಸನ್ ಮ್ಯಾಂಗ್ಳೂರು ರೋಡಲ್ಲಿ, ಅದು ಈ ಘಾಟ್ ಸೆಕ್ಷನ್ ಮಧ್ಯ. ಇದು ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಗೌರ್ಮೆಂಟು, ಅದನ್ನು ಕಿತ್ತಾಕ್ಬೇಕು ಸ್ವಲ್ಪ. ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಅವಾಗ ನೀವು ಎಲ್ಲ ಸೊ ಶಿರಾಡಿ ಘಾಟ್ ಆಫ್ ರೋಡ್ ನೀವೆಂದು ನೋಡಿರೋದು ಆಫ್ ರೋಡ್. ನೋಡಿ ನೋಡಿ ನೋಡಿ, ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಫ್ ರೋಡ್ನ. ಮತ್ತೆ ಸ್ಟಾರ್ಟ್ ಆಯಿತು, ಒಂದು ಸ್ಮಾಲ್ ಸ್ಟ್ರೆಚ್ ಇದು ಆಫ್ ರೋಡು. ನೀವು ನಾರ್ಮಲಾಗಿ ತುಂಬ ಕಡೆ ನಾರ್ಮಲ್ ಆಫ್ ರೋಡ್ ನೋಡಿರ್ತೀರಿ, ಇದು ಆಫ್ ರೋಡ್ ವಿತ್ ಡರ್ಟ್. ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಲೆಟ್ರ್ ಬರೀತಾರೆ. ಲೆಟರ್ ಬರೀತಾರೆ, ಖುಷಿಯ ಸಂದೇಶ ಕಳಿಸ್ತಾರೆ. ನಿಮ್ಮ ಆಫ್ ರೋಡ್ ನಮಗೆ ಅಯ್ಯೋ 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 ಮಾತಾಡೋಕ್ಕೆ ಆಯ್ತಿಲ್ಲ, ಫೀಲ್ ಮಾಡ್ತೀನಿ ನಾನು ಅಯ್ಯೋ ಅಯ್ಯೋ. ಇಲ್ಲೆಲ್ಲ ರೆಡಿ ಮಾಡಿಲ್ಲ, ರೆಡಿ ಮಾಡ್ತಾರೆ, ಸ್ವಲ್ಪ ದಿವಸ ಬೇಕನ್ಸುತ್ತೆ. ಕೆಲವು ಕಡೆ ಎಲ್ಲ ಸ್ವಲ್ಪ ಆಫ್ ರೋಡ್ ಮಾಡಬೇಕಿನ್ನು, ರಿವ್ಯೂ ಕೇಳಬೇಕು. ಸೊ ಆಫ್ ರೋಡ್ ಇಲ್ಲಿಗೆ ಮುಗ್ದಿದೆ, ಇಲ್ಲಿಂದ ರೋಡ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನಂಬಕ್ಕಾಗಲ್ಲ, ನೋಡೋಣ. ಬಟ್ ಇಲ್ಲೆಲ್ಲ ಕರ್ವಿಂಗ್ಸಲ್ಲಿ ಅಷ್ಟು ಈಸಿಯಾಗಿ ಮಲಗ್ಸೋಕ್ಕಾಗಲ್ಲ, ಕಾರ್ನವರು ಲಾರಿಯವರು ನಮ್ಮ ಕಡೆನೇ ಬರ್ತಿರ್ತಾರೆ, ಅದಕ್ಕೇನೆ ತುಂಬಾ ಡೇಂಜರು. ಏನು ನಮ್ಮ ಸೈಡಲ್ಲೇ ಬರ್ತಾರೆ ಆರಾಮಾಗಿ, ಗುರು 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 ಅಂದ್ಕೊಂಡು. ನಾನು ಸೀದಾ ಹೋಗ್ಬಿಟ್ಟು ಅವ್ನು ಮುಂದ್ಗಡೆ ಹೊಡೆದ್ಬಿಟ್ಟು ನಿಲ್ಲಿಸ್ಬೇಕು ಸ್ಟಾಪ್ ಮಾಡಿದ್ರೆ. ಇಲ್ಲ, ರೋಡ್ ಇಲ್ಲಿಂದ ಚೆನ್ನಾಗಿದೆ. ಓ ಲೆಫ್ಟ್ ಸೈಡ್ ವ್ಯೂ ನೋಡಿ, ಕಾಣಿಸ್ತಿಲ್ಲ ಅಂದರೆ ಹೊಟ್ಟೆಗೆ ಹಾಕೊಳ್ಳಿ, ಕಾಣಿಸಿದ್ರೆ ಮನ್ಸಿಗೆ ಹಾಕೊಳ್ಳಿ. ಬುಲೆಟ್ ಅವರು ಸೈಡಿಗೆ ಹಾಕ್ಕೊಂಡು ಗ್ಲೌಸ್ ಟೈಟ್ ಮಾಡ್ಕೊತವ್ರೆ, ಅಂದರೆ ಇವತ್ತು ಏನೂ ಉಳಿಯಲ್ಲ ಘಾಟ್ ಸೆಕ್ಷನಲ್ಲಿ ಅಂತ ಅರ್ಥ ಅನಿಸುತ್ತೆ. ಕ್ಲಿಯರ್, ಆಲ್ ಕ್ಲಿಯರ್, ಸೂಪರ್ ಕ್ಲಿಯರ್. ಬನ್ನಿ, ಎಲ್ಲಿ ಅಣ್ಣ ಬಿಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ. ಅವರೇ ಕ್ಲಿಯರ್ ಅಂತೀಯಾರ, ಬನ್ನಿ 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 ಹೋಗಿ ಅಂತೀಯಾರ. ಇಲ್ಲ ಇಲ್ಲ, ಬನ್ನಿ ಬನ್ನಿ, ಫುಲ್ ಕ್ಲಿಯರ್ ಇದೆ, ಬನ್ನಿ ಬನ್ನಿ ಬನ್ನಿ, ಕರ್ವೆ ಇದ್ರೂ ಪರವಾಗಿಲ್ಲ. ಹಾಂ ಹಾಂ ಹಾಂ, ನಾನೇ ಮಾಡ್ತಿರೋದು ಇದು. ನೋಡಿ ಇಲ್ಲಿ ಬನ್ನಿ ಬ್ರೋ, ನಮ್ಮ ಕಡೆ ಬನ್ನಿ, ನಾವು ಆಲ್ವೇಸ್ ವೆಲ್ಕಮ್ಸ್ ಯು. ನಮ್ಮ ಕಡೆ ಬನ್ನಿ, ಮಾತಾಡ್ಕೊಂಡು ಹೋಗೋಣ ಆರಾಮಾಗಿ. ಅಲ್ಲಿ ಸೈಡ್ಗೆ ಹಾಕಿದ್ರೆ ರೋಡ್ ಸಕ್ಕತ್ತಾಗಿದೆ, ಹಿಂಗಿದ್ದು ಬಿಟ್ರೆ ಆರಾಮಾಗಿ ಓಡಿಸ್ಬೋದು. ಆ ಥರ ಅಲ್ಲಿ ತನಕ ಇದ್ಬಿಟ್ಟಿದ್ರೆ ಅರ್ಧ ಸ್ಟ್ರೈನಾಗಿ ಹೋಗ್ಬಿಡ್ತಿತ್ತು ಬಾಡಿ. ಆಲ್ ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಮ್ಯಾಂಗ್ಳೂರಿನ 109 ಕಿಲೋಮೀಟರ್ಸ್ ಇದೆ.
BC ರೋಡ್ 85. ಸೊ ಈ ಘಾಟ್ ಸೆಕ್ಷನ್ ಕಂಪ್ಲೀಟ್ ನೋಡೋಕೆ ನಿಮಗೂ ಬೋರ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಇಲ್ಲಿಗೆ ನಾನು ಇದನ್ನು ಮುಗಿಸ್ತೀನಿ. ನೆಕ್ಸ್ಟು ಡೈರೆಕ್ಟಾಗಿ ಮ್ಯಾಂಗ್ಳೂರಲ್ಲಿ ಸಿಗೋಣ. ಮ್ಯಾಂಗ್ಳೂರು ಎಂಟ್ರಿ ಆದ ತಕ್ಷಣ ಈ ಘಾಟ್ ಸೆಕ್ಷನಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಏನಾದರೂ ಯಾರು ಆಯ್ಕೊಂಡಿರೋದು ಈ ಥರದ್ದೆಲ್ಲ ಸಿಕ್ಕಿದ್ರೆ ಮಧ್ಯದಲ್ಲಿ ಮತ್ತೆ ಎಂಟ್ರಿ ಕೊಡ್ತೀನಿ. ಸೊ ನೋಡ್ತಾ ಇರಿ, ಈಗ ಡೈರೆಕ್ಟ್ ಮ್ಯಾಂಗ್ಳೂರು ಎಂಟ್ರಿ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಸದ್ಯಕ್ಕೆ ಒಂದು ಟೀ ಬ್ರೇಕ್ ತೊಗೊಬನ್ನಿ, ಪಾಸ್ ಮಾಡ್ಬಿಟ್ಟು. ಓಯ್ ಓಯ್ ಅದು ನೋಡಿ ಹೆಂಗೆ ಬಂತದು. ಇಷ್ಟು ವಿಡಿಯೋದಲ್ಲಿ ಅಷ್ಟು ಕ್ಲೀನಾಗಿ ಕಾಣಿಸಲ್ಲ. ಓಕೆ, ಎಲ್ಲಿ ಹಾಂ ಇಲ್ಲಿ ನಿಂತಿದಾರ. ಓಹೋ ಹೋ ಹೋ ಹೋ, ಗೌರ್ಮೆಂಟ್ನವ್ರು ಇದನ್ನು ಅಡ್ವೆಂಚರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ತಾತ ಅಪ್ಪ ನನಗೆ ಅಡ್ಡ ಹಾಕ್ತವ್ರೆ, ಎಲ್ಲಿ ಕೂರಿಸ್ಲಪ್ಪ. ಒಬ್ರು ಅಂಕಲ್ ಅಡ್ಡ ಹಾಕಿದ್ರು, ನಿಮ್ಗೂ ಹಾಕೋದ್ರಾ? ಅಣ್ಣ ಅಲ್ಲಿ ತನಕನೇ ಹೋಯ್ತೇವೆ ಬಿಡೋಣ, ಏನು ಹಾಕಲ್ಲ. ನಾವು ನೋಡ್ದಿರೋ ಗಾಡಿನ ಹೀರೋ ಹೋಂಡಾ ಹೇಳಿತು, ಇದು ಹೇಳಿ ಅಲ್ವಾ ಅಂತಾರೆ. ನಮ್ಮೂರಲ್ಲಿ ಹೀರೋ ಹೊಡೆದ್ರೆ 5 ಜನ ಹಾಕಿ ಹೊಡಿತೀವಿ, ಎಳಿಯುತ್ತೆ. ಇಲ್ಲೇ ಮಂಗಳೂರು ಜನ ಹಂಗೆ ಮಾತಾಡೋದ. ಅಲ್ಲ ಮಾರ್ರೆ, ನಮ್ಮ ಹೀರೋ ಹೊಂಡದಲ್ಲೇ 3 ಮಂದಿ ಹಾಕ್ತಿವಿ, ನಿನ್ಗೆಂತ ಮಾರ್ರೆ ಹಾಕು ಅಂತಾರೆ. ಇಷ್ಟು ದೊಡ್ಡ ಗಾಡಿ ಹಿಡ್ಕೊಂಡು ನೀನು ಎದುರುವುದು ಒಂದು 3 ಜನ ಹಾಕ್ಲಿಕ್ಕೆ. ರೋಡ್ ಸಖತ್ತಾಗಿದೆ. ಸೊ ಇದೇ ವ್ಯೂನ ಎಂಜಾಯ್ ಮಾಡ್ಬೇಕಷ್ಟೆ. ಕ್ಯಾಮ್ರಾ ಇದ್ದೀರಿ ಎಂತ ಕಂಟೆಂಟ್, 1 ಮಿಲಿಯನ್ ವ್ಯೂಸ್ ಪಕ್ಕ. ಬೇಕೇ ಇರ್ಲಿಲ್ವಾ ಅಂತ ಹಂಗಾರೆ. ಭಾರಿ ಹಿಂಸೆ ಅಲ್ಲ. ಅದೊಂದೇ ಲಾರಿ ಆ್ಯಕ್ಚುಲಿ ರೋಡಲ್ಲಿ ತುಂಬ ಬಿದೋಗಿರ್ತಿದ್ವು, ಯಾವುದೋ ಕಾಣಿಸ್ಲಿಲ್ಲ. ಅದೊಂದೇ ಹೋಗಿದ್ದು, ಕೆಟ್ಟೋಗಿ ನಿಂತಿದ್ವು ಅಷ್ಟೇ, ಬೇಜಾರು. ಏನೋ ಆಗಿದೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರುವ ಕಾರಣ ಗಾಡಿಗಳನ್ನು ಅಡ್ಡ ನಿಲ್ಲಿಸಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ, ಎಲ್ಲರೂ ನಿಲ್ಲಿಸ್ಕೊಂಡಿದ್ದಾರೆ. ಬನ್ನಿ ಲೆಫ್ಟಿಂದ ಹೇಳ್ಕೊಬಿಡೋಣ. ಇತಾಚಿ ನಿಮ್ಮ ಕಂಪ್ನಿ. ಓಹೋ ಹೋ ಹೋ ಹೋ, ಇಟಾಚಿ JCB ಕೆಲಸ ಮಾಡ್ತಾಯಿದೆ. ಹೋಗ್ಬಿಡೋಣ. ಇಲ್ಲ ಬನ್ನಿ, ಜಾಗ ಇದೆ. ಬಟ್ ಇಲ್ಲಿ ದಾರನೇ ಕಟ್ಬಿಟ್ಟಿದ್ದಾರೆ ಆಟೋ ಯೂಸ್ ಮಾಡ್ಕೊಂಡು. ಯಾವ ಖುಷಿಗೆ. ಅಯ್ಯೋ ಇಲ್ಲ ಇಳಿಸಿ, ಮುಂದೆ ಬರಬೇಡಿ. ನನಗೂ ಐಡಿಯಾ ಇಲ್ಲ ಹೋಗೋದು. ನೋಡಿ ಪ್ರೋಮೋ ಶಾಟ್ ಇದು. Again off-road started. ಇಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ.
ಪ್ರತಿ ಸತಿ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ, ಕಿತ್ತೋಗ್ತಾ ಇರುತ್ತೆ, ಮಾಡ್ತಾ ಇರ್ತಾರೆ, ಕಿತ್ತೋಗ್ತಾ ಇರುತ್ತೆ. ಅಲ್ಲ, ಮಾಡ್ತಾರೆ ಕಿತ್ತೋಗುತ್ತೆ, ಮಾಡ್ತಾರೆ ಕಿತ್ತೋಗುತ್ತೆ, ಮಾಡ್ತಾರೆ ಕಿತ್ತೋಗುತ್ತೆ. ಓಹೋ, ಬಂಡೆನೇ ಕೊರಿತಿದ್ದಾರೆ. ಏನೋ ದೊಡ್ಡದಾಗಿ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಸಖತ್ತಾಗಿ ಮಾಡ್ತಿದ್ದಾರೆ ಏನೇನು. ಓಕೆ, ರೋಡು ಕೊರೆದು ಏನೋ ಮಾಡ್ತಿದ್ದಾರೆ. ಇಲ್ಲೊಂದು ರೋಡ್ ಹೋಗ್ಬರೋಣ ಮೇಲೆ, ಕ್ರೇಜಿ ಆಗಿರುತ್ತೆ ಆಫ್ ರೋಡ್ ಸ್ಟ್ರೆಚ್ಚಲ್ಲಿ. ಹೋಗ್ಬರೋಣ ಒಂದು ರೌಂಡ್ ಇಬ್ರು, ಸಖತ್ತಾಗಿರುತ್ತೆ ಅಲ್ಲ? ಇಲ್ಲ ಅಲ್ಲಿ ತನಕ ಅಷ್ಟೇ, ಅಲ್ಲೇ ಯೂಟರ್ನ್ ನೋಡ್ಕೊಂಬರ್ಬೇಕು. ಆ JCB ಓಕೆ ಮಾಡಿರೋದು, ಬಟ್ ಹತ್ತಿಸ್ಬಿಡ್ಬೋದು, ಇಳಿಸೋಕ್ಕಂತೂ ಯಾವುದೇ ಕಾರಣಕ್ಕೂ ಭಾರಿ ಕಷ್ಟ ಆಗುತ್ತೆ. ಆ ತುದಿಲಂತೂ ಹೋಗಲೇಬಾರ್ದು. ಕೆಸರು, ಧೂಳು, ಮರಳು, ಕಲ್ಲು ಎಲ್ಲ ಥರನೂ ಟೆಸ್ಟಿಂಗ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಬಂದ್ಬಿಟ್ಟು ಮಾಡ್ಬೋದು ಶಿರಡಿ ರೋಡಲ್ಲಿ. ಇನ್ನು ಎಕ್ಸಾಕ್ಟ್ 101 ಕಿಲೋಮೀಟರ್ ಇದೆ. ಬ್ಯಾಡ್ ರೋಡ್ ಮುಗೀತಾ ಬರ್ತಿದೆ. ಸೊ ಡೈರೆಕ್ಟ್ ಮ್ಯಾಂಗ್ಳೂರಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಸೊ ಇಲ್ಲಿಂದ ಇನ್ನಷ್ಟೇ 39 ಕಿಲೋಮೀಟರ್ಸ್ ಇದೆ. 1 hour ತೋರಿಸ್ತಾ ಇದೆ. ಸೊ ಟ್ರಾಫಿಕ್ ಇಲ್ಲ ಅಂದರೆ ಇನ್ನೂ 1 hour ಬೇಕೇ ಬೇಕು. 53 ಸೆಕೆಂಡ್ ಐತಲ್ಲ, ನಿಧಾನಕ್ಕೆ ಹೋಯ್ತೀನಿ. ಈ ಥರ ಇರ್ತಾರೆ ಅಂತ. ಇದೆ. ಎಲ್ಲಿದೆ ಊಟರ್ನು? ನೀವು ಅಲ್ಲೇ ಹೋದ್ರೆ ಊಟರ್ನು ಇಬ್ರು? ಐ ಆಮ್ ಗೋಯಿಂಗ್ 1.3 ಕಿಲೋಮೀಟರ್, 2.7 ಕಿಲೋಮೀಟರ್ಸ್ ಅಗೇನ್ ಅರೌಂಡ್. ನೋಡ್ತೀವಿ. ರೇಂಜಿಂದ ಹೋಗ್ತೀನಿ. ಹಲೋ, ಸಿಕ್ತು ಯೂಟರ್ನು.